ಎಂಥದ್ದು ಇಲ್ಲ. ಜೀವ ಒಂದು ಉಳಿದಿದೆ. ಜೀವ ಒಂದು ಉಳಿದಾರೆ, ಆಡುವಂಗಿಲ್ಲ, ಬೆಳೆ ಒಟ್ಟು ಹಾಳಾಗಲ್ಲ. ಎಂತ ಮೇಲೆ ದುಡುವವರು ಯಾರೂ ಇಲ್ಲ. ನನಗೂ ವಯಸ್ಸು ಆಯಿತು, ಈಗ ನನ್ನ ಕೂಡ ದುಡುಕಾಗ. ಏನಾಯ್ತು ಘಟನೆ? ಮಧ್ಯರಾತ್ರಿ ದೊಡ್ಡ ಮರ ಮನೆ ನಂದಿದ್ದು ಒಟ್ಟು ಸಂಪೂರ್ಣ ಎಂಥದ್ದು ಇಲ್ಲ. ನನ್ನ ಮಗದು ಯಾವಾಗ ಆಗಿರೋದು? ಶನಿವಾರ ಮನೆಗೆ ಒಟ್ಟು ಹಾನಿ ಆಗೋದು. ಮನೆಗೆ ಎಂಥದ್ದು ಇಲ್ಲ, ಜೀವ ಒಂದು ಉಳಿದಿದೆ. ಜೀವ ಒಂದು ಉಳಿದಾರೆ, ಆಡುವಂಗಿಲ್ಲ, ಬೆಳೆ ಒಟ್ಟು ಹಾಳಾಗೋದು. ಹೌದು, ಮನೆ ಕುಸಿಯೋ ಬಿತ್ತಲಿದೆ. ಪಾಡಿಸ್ತಾರೆ. ಅಧಿಕಾರಿಗಳು ಯಾರಾದ್ರು ಬಂದು ಭೇಟಿ ನೀಡಿದ್ರ? ಬಂದು ಪಂಚನಾಮೆ ಮಾಡ್ಕೊಂಡು ಪಂಚನಾಮೆ ಮಾಡೋರು. ಅವ್ರು ಒಟ್ಟು ಜನ ಬಂದು ಪಂಚನಾಮೆ ಮಾಡ್ಕೊ ಹೋಗಾರೆ. ಅವ್ರು ಕೊಡು ಎಲ್ಲ ತೀಡಿ ಹೇಳೀನಿ ನಾನು. ನಾನು ಕೊಡಿ ಅಂತ ಮಾಡೋಕ್ಕೂ ಆಗೋದು ಇಲ್ಲ. ಆರೋಗ್ಯದಲ್ಲಿ ಸರಿ ಇಲ್ಲ. ಅವ್ನು ತಿಂಗಳಿಗೆ 3,000 ರೂಪಾಯಿ ಬೇಕು ಔಷಧಿಗೆ. ಎಂತ ಮೇಲೆ ದುಡುವವರು ಯಾರೂ ಇಲ್ಲ. ನನಗೂ ವಯಸ್ಸು ಆಯಿತು, ಈಗ ನನ್ನ ಕೂಡ ದುಡುಕಾಗೋದಿಲ್ಲ. ಎರಡೂವರೆಗೆ 2 ಮರ ಮನೆಗೆ ಬಂದು ಅಪ್ಪಳಿಸಿ ಮನೆ ಜಖಮಾಗಿದೆ. ಅದರಲ್ಲಿ ನಾವು ಫಸ್ಟ್ ದಿನ ಹೊರಗಡೆ ಓಡಿ ಬಂದಾಯಿತು, ನಾನು ಅಕ್ಕ. ಬದುಕಿದ್ದೇ ಕಷ್ಟ, ದೇವರಾಟನೇ ಅದು. ಆ 2 ಮರ ಬಿದ್ದು ನೋಡಿದರೆ ಹೆದರಿಕೆ ಆಗ್ತದೆ. ಸಂಪೂರ್ಣ ಮನೆ ಜಖಮಾಗಿದೆ, ಏನೂ ಇಲ್ಲ. ಎಲ್ಲ ಅಕ್ಕಿ ಇಕ್ಕಿ ಇದು ಎಲ್ಲ ನಾನಾಚಾರ ಆಗ್ಬಿಟ್ಟದೆ, ಎಂಥದ್ದು ಇಲ್ಲ, ಎಂಥದ್ದು ಇಲ್ಲ ಅದರಲ್ಲಿ. ಈಗ ನಾವು ಮನೆಗೆ ಮಲಗೋಕ್ಕೆ ಹೆದರಿಕೆ ಆಗ್ತದೆ. ನಾವು ಬೇರೆಯವ್ರ ಮನೆಗೆ ಹೋಗಿ ಮಲಗಬೇಕು, ಇಲ್ಲಿ ಏನು ಮಾಡಲಿಕ್ಕೂ ಆಗೋದಿಲ್ಲ. ಮನೆ ಕುಸಿಯುವ ಇದರಲ್ಲಿ ಇದೆ. ಈಗ ಮತ್ತು ಗಾಳಿಯಲ್ಲಿ ಬರ್ತಾ ಇದೆ, ಹೆದರಿಕೆ ಆಗ್ತದೆ ನಮಗೆ. ಅದಕ್ಕೆ ನಾವು ಮನೆಯಲ್ಲಿ ಮಲಗುವುದಿಲ್ಲ, ಹೊರಗಡೆ ಬೇರೆಯವ್ರ ಮನೆ ಹತ್ರ ಹೋಗಿ ನಾವು ಮಲ್ಕೊಳ್ತೇವೆ. ಹಾರ್ಟ್ ಪೇಷಂಟು, ಯಾವಾಗ ಏನಂತ ಹೇಳಕ್ಕೆ ಬರೋದಿಲ್ಲ. ನಮಗೆ ಒಂದು ತಿಂಗಳಿಗೆ 3,000 ರೂಪಾಯಿ ಬೇಕಾಗ್ತದೆ ಔಷಧಿ ಖರ್ಚು. ನೋಡಬೇಕು, ನೀವು ನೋಡಿ, ಸರ್ಕಾರ ನಮಗೆ ಸಹಾಯ ಮಾಡಬೇಕು. ಈಗ ಉಳುಕ್ ಮನೆಯೇ ಇಲ್ಲ ನಮಗೀಗ. ನಾವು ಬೇರೆಯವ್ರ ಮನೆಗೆ ಹೋಗಿರ್ಬೇಕು, ಹೆದರಿಕೆ ಆಗ್ತದೆ. ಎಲ್ಲರೂ ಕೌಚಿಗೆ ಉದುರು ಬಿದ್ದರೆ ಅಂತ ಮಾಡೋದು.